ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಗರ್ಲ್ಸ್ ಇಂಟೆಲಿಜೆಂಟ್ ಅಂತ ಒಪ್ಕೋತೀವಿ. ಏನು ರೋಹಿತ್ ಥರ ಕೇಳ್ಬಿಟ್ರಿ ಕ್ವಶನ್ಸು. ದುಡ್ಡು ಇಲ್ದೇ ಇರೋ ಬಂಕ್ ಯಾವುದು? ದುಡ್ಡು ಇಲ್ದೇ ಇರೋ ಬಂಕ್ ಯಾವುದು? ಪೆಟ್ರೋಲ್ ಬಂಕ್. ಇಲ್ಲ, ರಾಂಗ್ ಆನ್ಸರ್. ಅದರಲ್ಲಿ ಫೈರ್ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ಬೆಂಕಿ ಹತ್ಕೊಳ್ಳುತ್ತೆ. ಯಾರಿಗೆ ಬೆಂಕಿ ಹಚ್ಕೊಳುತ್ತೆ? ಗರ್ಲ್ ಥ್ಯಾಂಕ್ಸ್ ಯು. ಮಿಸ್ಟರ್ ಸಿಮ್ಮು 07 ಅಂತ ಒಂದು 3 ಜನ ಹುಡುಗರು ಇರ್ತಾರೆ. 3 ಜನಕ್ಕೂ 10 ರೂಪಾಯಿ ಕೊಡ್ತೀನಿ. ಆ 3 ಜನದಲ್ಲಿ ಅವರು ಒಂದು ರೂಮ್ನ ಫುಲ್ ಮಾಡಬೇಕು. ವಾಟ್ ಇಸ್ ದ ಸ್ಪೆಲ್ಲಿಂಗ್ ಆಫ್ ಕ್ಯೂಟ್? ಬ್ರೋ ಇನ್ನೊಂದು ಸಾಕು ಬ್ರೋ. ಎಲ್ರಿಗೂ ನಮಸ್ಕಾರ ಬಸ್. ಇವತ್ತು ನಾನು ನಮ್ಮ ಮಲ್ಲೇಶ್ವರಮಲ್ಲಿ ಡಿಫ್ರೆಂಟ್ ಆಗಿರೋ ಕ್ರೇಜಿಯಷ್ಟು ಕ್ವಶನ್ನ ಕೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ಹುಡುಗರು ಬ್ರಿಲಿಯಂಟ ಇಲ್ಲ ಹುಡುಗರು ಬ್ರಿಲಿಯಂಟ ಅಂತ ನೋಡೋಣ ಬನ್ನಿ. ಹೋಗಿ ಕ್ವಶನ್ನ ಕೇಳೋಣ. ಲೆಟ್ಸ್ ಗೋ. 3 ಜನ ಹುಡುಗರು ಇರ್ತಾರೆ. 3 ಜನ ಕೈಗೂ 10 ರೂಪಾಯಿ ಕೊಡ್ತೀನಿ. ಆ 10 ರೂಪಾಯಿಲಿ ಒಂದು ರೂಮ್ನ ಫುಲ್ ಮಾಡಬೇಕು. ಒಂದು ರೂಮ್ನ ಫುಲ್ ಮಾಡಬೇಕು. ತಿನ್ನೋದ್ರಲ್ಲಾಗಲಿ ಬೇರೆ ಏನರಲ್ಲಾದರೂ ಆಗಲಿ ಹೆಂಗೆ ಮಾಡ್ತಾರೆ? ಒಂದು ರೂಮ್ನ ಫುಲ್ ಮಾಡಿ. ಹಾಂ, ಫುಲ್ ಅಂದ್ರೆ ಯಾವ? ಫುಲ್ ಆದರೆ ತಿನ್ನೋ ಐಟಮಲ್ಲಾಗಲಿ ಬೇರೆ ಏನರಲ್ಲಾದರೂ ಅವರೇ ಹೋಗಿ 10 ರೂಪಾಯಿಲಿ ಒಬ್ರಿಗೆ 10 ರೂಪಾಯಿ. ಇವಾಗ ರಮೇಶು, ಸುರೇಶು, ಚಂದನ ಯಾರೋ 3 ಜನ ಇರ್ತಾರೆ. ಆ 3 ಜನಕ್ಕೂ 10 ರೂಪಾಯಿ ಕೊಡ್ತೀನಿ. 10 ರೂಪಾಯಿ ಕೊಟ್ಬಿಟ್ಟು ಈ 10 ರೂಪಾಯಿಲಿ ಒಂದು ರೂಮ್ನ ಫುಲ್ ಮಾಡ್ರಿ ಅಂತ ಹೇಳ್ತೀನಿ. ಅವರೇ ಹೋಗಿರ್ತಾರೆ ಅಲ್ಲಿ. ಫುಲ್ ಆಗಬೇಕು ರೂಮು. ಇವಾಗ ಅವರೊಬ್ರು ಹೋಗ್ಬಿಟ್ರೆ ರೂಮ್ ಹೆಂಗೆ ಫುಲ್ ಆಗುತ್ತೆ? ಫರ್ನಿಚರ್ ಆಗ್ತಾರೆ. 10 ರೂಪಾಯಿ ಏನು ಹಾಕ್ತೀರಾ ಫುಲ್ ಆಗಕ್ಕೆ ಒಂದು ರೂಮ್ನ? ನಾವು ಸಾಲ ತಗೋತೀವಿ. ಕ್ಲೂ ಕೊಡ್ಲಾ? ಓಕೆ. ಅದು ದೇವ್ರಿಗೆ ಇಷ್ಟ. ಪ್ರಸಾದ್ ಅಂತ. ಇಷ್ಟು ಚಿಕ್ಕ ಪ್ರಸಾದದಲ್ಲಿ ರೂಮ್ ಫುಲ್ ಮಾಡ್ತಾರಾ? ಅವರು ಎಲ್ಲ ದೇವಸ್ಥಾನಕ್ಕೆ ಹೋಗಿ ತಗೋ ಬರ್ತಾರೆ. 10 ರೂಪಾಯಲ್ಲಿ ಮಾತ್ರ ಫುಲ್ ಮಾಡಬೇಕು. 10 ರೂಪಾಯಿ ಹುಂಡಿ. ಹಾಂ, ಹುಂಡಿ ಇಲ್ಲ, ನಾನು ಹೇಳ ಒಂದು 3 ಜನ ಹುಡುಗರು ಇರ್ತಾರೆ. 3 ಜನಕ್ಕೂ 10 ರೂಪಾಯಿ ಕೊಡ್ತೀನಿ. ಆ 3 ಜನದಲ್ಲಿ ಅವರು ಒಂದು ರೂಮ್ನ ಫುಲ್ ಮಾಡಬೇಕು. ತಿನ್ನೋದು ಐಟಮಿಂದ ಆಗಲಿ ಬೇರೆ ಏನಿಂದ್ರೂ ಐಟಮ್ ಆಗಲಿ. ಅದು ಏನು ಐಟಮ್? 10 ರೂಪಾಯಿ ಏನೋ ಫುಲ್ ಮಾಡೋಕ್ಕೆ ಆಗುತ್ತೆ. ಯಾವ ಐಟಮಿಂದ ಒಂದು ರೂಮ್ನ ಫುಲ್ ಮಾಡ್ಬೋದು? ಯೋಚನೆ ಮಾಡಿ. 10 ರೂಪಾಯಿಗೆ ಹಾಂ, 10 ರೂಪಾಯಿಂದ ಒಂದು ಮನೇನ ಫುಲ್ ಮಾಡ್ಬೋದು, ಒಂದು ರೂಮ್ನ. ಬ್ರೋ ಇಂಟ್ ಕೊಡ್ಲಾ? ಕೊಡಿ. ಬ್ರೋ ಅದು ದೇವ್ರಿಗೆ ಜಾಸ್ತಿ ಇಷ್ಟ. ಅಗರಬತ್ತಿ. ಓಕೆ, ಗಂಧದ ಕಡ್ಡಿನ ಬ್ರೋ? ಕರೆಕ್ಟ್ ಬ್ರೋ, ಕರೆಕ್ಟ್ ಆನ್ಸರ್. ಬಾಯ್ಸ್ ಇಂಟೆಲಿಜೆಂಟ್, ಗರ್ಲ್ಸ್ ಇಂಟೆಲಿಜೆಂಟ್? ಗರ್ಲ್ಸ್. ಒಂದು ಕ್ವಶನ್ ಕೇಳಲ್ಲ? ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಗರ್ಲ್ಸ್ ಇಂಟೆಲಿಜೆಂಟ್ ಅಂತ ಒಪ್ಕೋತೀವಿ. ಏನು ಅಂತಂದರೆ ಒಂದು ಗರ್ಲ್ಸ್ ಹಾಸ್ಟೆಲ್ ಇರುತ್ತೆ, ಇನ್ನೊಂದು ಬಾಯ್ಸ್ ಹಾಸ್ಟೆಲ್ ಇರುತ್ತೆ. ಅದರಲ್ಲಿ ಇಬ್ಬರಿಗೂ ಫೈರ್ ಆಕ್ಸಿಡೆಂಟ್ ಆಗುತ್ತೆ. ಆಂಬುಲೆನ್ಸ್ ಬಂದು ಫಸ್ಟ್ ಯಾರನ್ನ ಕಾಪಾಡುತ್ತೆ? ಗರ್ಲ್ಸ್ ಹಾಸ್ಟೆಲ್. ಇಂಟೆಲಿಜೆಂಟ್. ಇವಾಗ ಒಂದು ಬಾಯ್ಸ್ ಹಾಸ್ಟೆಲ್ ಇರುತ್ತೆ, ಒಂದು ಗರ್ಲ್ಸ್ ಹಾಸ್ಟೆಲ್ ಇರುತ್ತೆ. ಅದರಲ್ಲಿ ಫೈರ್ ಆಕ್ಸಿಡೆಂಟ್ ಆಗುತ್ತೆ. ಆಂಬುಲೆನ್ಸ್ ಬಂದು ಫಸ್ಟ್ ಯಾವುದನ್ನ ಕಾಪಾಡ್ತಾರೆ? ಆಂಬುಲೆನ್ಸ್ ನಮ್ಮದು ಬ್ರೋ. ಬಾಯ್ಸ್ ಅಷ್ಟೇ. ರಾಂಗ್. ಗರ್ಲ್ಸ್ ಅಷ್ಟೇ ಕಾಪಾಡ್ತಾರೆ. ರಾಂಗ್. ಹೌದಾ? ರಾಂಗ್. ಗೊತ್ತ ಆನ್ಸರ್ ಇದು ಕೇಳಿದ್ದೀನಿ, ಬಟ್ ಹೆಂಗೆ ಹೇಳೋದಂತ ಗೊತ್ತಾಗ್ತಿಲ್ಲ. ಕ್ಲೂ ಕೊಡ್ಲಾ? ಕೊಡಿ ಬ್ರೋ. ಇದ್ರಲ್ಲಿ ಕ್ಲೂ ಕೊಟ್ಟರೆ ಡೈರೆಕ್ಟ್ ಆನ್ಸರೇ ಬಂದ್ಬಿಡುತ್ತೆ. ಅದೇ ಹುಡುಗಿರು ಬಂದು ಮನೆ ಅಂಟಿಸ್ತಾರೆ ಅಂತನಾ? ಒಂದು ಗರ್ಲ್ಸ್ ಹಾಸ್ಟೆಲ್ ಇರುತ್ತೆ, ಇನ್ನೊಂದು ಬಾಯ್ಸ್ ಹಾಸ್ಟೆಲ್ ಇರುತ್ತೆ. ಅದರಲ್ಲಿ ಫೈರ್ ಆಕ್ಸಿಡೆಂಟ್ ಆಗುತ್ತೆ. ಫಸ್ಟ್ ಆಂಬುಲೆನ್ಸ್ ಬಂದು ಯಾರನ್ನ ಕಾಪಾಡು? ಒಂದು ಗರ್ಲ್ಸ್ ಹಾಸ್ಟೆಲ್ ಇರುತ್ತೆ, ಬಾಯ್ಸ್ ಹಾಸ್ಟೆಲ್ ಇರುತ್ತೆ. ಫಸ್ಟ್ ಅದರಲ್ಲಿ ಫೈರ್ ಆಕ್ಸಿಡೆಂಟ್ ಆಗುತ್ತೆ. ಆಂಬುಲೆನ್ಸ್ ಬಂದು ಫಸ್ಟ್ ಯಾರನ್ನ ಕಾಪಾಡುತ್ತೆ? ಹಾಸ್ಟೆಲ್ ಇರುತ್ತೆ, ಇನ್ನೊಂದು ಗರ್ಲ್ಸ್ ಹಾಸ್ಟೆಲ್ ಇರುತ್ತೆ. ಅದರಲ್ಲಿ 2 ಕಡೆನೂ ಫೈರ್ ಆಕ್ಸಿಡೆಂಟ್ ಆಗುತ್ತೆ. ಫಸ್ಟ್ ಆಂಬುಲೆನ್ಸ್ ಬಂದು ಯಾರನ್ನ ಕಾಪಾಡುತ್ತೆ? ಒಂದು ಗರ್ಲ್ಸ್ ಹಾಸ್ಟೆಲ್ ಇರುತ್ತೆ, ಇನ್ನೊಂದು ಬಾಯ್ಸ್ ಹಾಸ್ಟೆಲ್ ಇರುತ್ತೆ. ಅದು 2ರಲ್ಲೂ ಫೈರ್ ಆಕ್ಸಿಡೆಂಟ್ ಆಗುತ್ತೆ. ಆಂಬುಲೆನ್ಸ್ ಬಂದು ಫಸ್ಟ್ ಯಾರನ್ನ ಕಾಪಾಡುತ್ತೆ? ಒಂದು ಗರ್ಲ್ಸ್ ಹಾಸ್ಟೆಲ್ ಇರುತ್ತೆ, ಒಂದು ಗರ್ಲ್ಸ್ ಹಾಸ್ಟೆಲ್ ಇರುತ್ತೆ, ಒಂದು ಬಾಯ್ಸ್ ಹಾಸ್ಟೆಲ್ ಇರುತ್ತೆ. ಅದರಲ್ಲಿ 2ರಲ್ಲೂ ಫೈರ್ ಆಕ್ಸಿಡೆಂಟ್ ಆಗುತ್ತೆ. ಆಂಬುಲೆನ್ಸ್ ಬಂದು ಫಸ್ಟ್ ಯಾರನ್ನ ಕಾಪಾಡುತ್ತೆ? ಒಂದು ಗರ್ಲ್ಸ್ ಹಾಸ್ಟೆಲ್ ಇರುತ್ತೆ, ಇನ್ನೊಂದು ಬಾಯ್ಸ್ ಹಾಸ್ಟೆಲ್ ಇರುತ್ತೆ. ಆ 2ರಲ್ಲೂ ಫೈರ್ ಆಕ್ಸಿಡೆಂಟ್ ಆಗುತ್ತೆ. ಫೈರ್ ಆಕ್ಸಿಡೆಂಟ್ ಆದಾಗ ಆಂಬುಲೆನ್ಸ್ ಬಂದು ಫಸ್ಟ್ ಯಾರನ್ನ ಕಾಪಾಡುತ್ತೆ? ಎರಡರಲ್ಲಿ ಫಸ್ಟ್ ಯಾರನ್ನ? ಗರ್ಲ್ಸ್ ಹಾಸ್ಟೆಲ್. ರಾಂಗ್ ಆನ್ಸರ್. ಇಬ್ಬರನ್ನು ಕಾಪಾಡಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ರಾಂಗ್ ಆನ್ಸರ್. ಒಂದ್ಸತಿ ಯೋಚನೆ ಮಾಡಿ. ಓಕೆ. ಗರ್ಲ್ಸ್ ಹಾಸ್ಟೆಲ್ ಇರುತ್ತೆ, ಒಂದು ಬಾಯ್ಸ್ ಹಾಸ್ಟೆಲ್ ಇರುತ್ತೆ. ಅದರಲ್ಲಿ ಫೈರ್ ಆಕ್ಸಿಡೆಂಟ್ ಆಗುತ್ತೆ. ಆಂಬುಲೆನ್ಸ್ ಬಂದು ಫಸ್ಟ್ ಯಾರನ್ನ ಕಾಪಾಡುತ್ತೆ? ಗೊತ್ತಿಲ್ಲ ಬ್ರೈಲಿ. ಬ್ರೋ, ಫೈರ್ ಆಕ್ಸಿಡೆಂಟ್ ಆದರೆ ಫೈರ್ ಇಂಜಿನ್ ಬರುತ್ತೆ, ಆಂಬುಲೆನ್ಸ್ ಯಾಕೆ ಬರುತ್ತೆ? ಓ ಬ್ರೋ.
ಗೊತ್ತಾಯ್ತು ಬ್ರೋ ಗೊತ್ತಾಯ್ತು. ಗರ್ಲ್ಸ್ ಹಾಸ್ಟೆಲ್ ಇರುತ್ತೆ, ಅದ್ರಲ್ಲಿ ಫೈರ್ ಆಕ್ಸಿಡೆಂಟ್ ಆಗುತ್ತೆ, ಆಂಬುಲೆನ್ಸ್ ಬಂದು ಫಸ್ಟ್ ಯಾರನ್ನ ಕಾಪಾಡೋದು? ಆಂಬುಲೆನ್ಸ್ ಏನಕ್ಕೆ ಬರುತ್ತೆ? ಕರೆಕ್ಟ್ ಆನ್ಸರ್ ಬ್ರೋ. ಫೈರ್ ಆಕ್ಸಿಡೆಂಟ್ ಅದೇ ಆಂಬುಲೆನ್ಸ್ ಯಾಕೆ ಬರುತ್ತೆ? ಬ್ರಿಲಿಯಂಟ್ ಇದ್ದೀರಾ. ಫಸ್ಟ್ ಆಂಬುಲೆನ್ಸ್ ಬಂದು ಯಾರು? ಆಂಬುಲೆನ್ಸ್ ಯಾಕೆ ಬರುತ್ತೆ? ಆಂಬುಲೆನ್ಸ್ ಕಾಪಾಡಲ್ವಲ್ಲ, ಫೈರ್ ಇಂಜಿನ್. ಸ್ಮಾರ್ಟ್ ಇದ್ದೀರಾ. ಬ್ರೋ ಫಸ್ಟ್ ಯಾರು ಇರ್ತಾರೋ ಅವ್ರಿಗೆ ಅಲ್ವಾ ಕಾಪಾಡೋದು? ಅದೇ ಯಾರನ್ನ ಬ್ರೋ? ಗರ್ಲ್ಸ್ ಹಾಸ್ಟೆಲ್ ಕಾಪಾಡುತ್ತಾ, ಬಾಯ್ಸ್ ಹಾಸ್ಟೆಲ್ ಕಾಪಾಡುತ್ತಾ? ಫೈರ್ ಆಕ್ಸಿಡೆಂಟ್ ಎರಡರಲ್ಲೂ ಆಗಿದೆ. ಹೌದು. ಗರ್ಲ್ಸ್ನೇ ಬ್ರೋ, ಕನ್ಫರ್ಮ್ ಗರ್ಲ್ಸ್ನೇ ಕಾಪಾಡೋದು. ಸ್ಮಾರ್ಟ್ ಇದ್ದೀರಾ ಅವರು. ಬ್ರೋ ಯಾಕಂದ್ರೆ ಫೈರ್ ಆಕ್ಸಿಡೆಂಟ್ ಆದಾಗ ಫೈರ್ ಇಂಜಿನ್ ಬರುತ್ತೆ. ಬ್ರೋ ಸೂಪರ್ ಸೂಪರ್. ಈಗ ಕ್ಯಾಚ್ ಮಾಡಿದ್ರಿ. ಫೈರ್ ಇಂಜಿನ್ ಅವ್ರನ್ನ ಕರಿಬೇಕು, ಆಂಬುಲೆನ್ಸ್ ಅಲ್ಲ. ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಕ್ಯೂಟ್? ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಕ್ಯೂಟ್? ಕ್ಯೂಟಾ? CUT. ರಾಂಗ್. YOU. ಓ ಮೈ ಗಾಡ್. ದುಡ್ಡು ಇಲ್ದಿರೋ ಬಂಕ್ ಯಾವುದು? ದುಡ್ಡಿಲ್ದಿರೋ ಬಂಕ್. ರಾಂಗ್ ಆನ್ಸರ್. ಎಸ್ ಆರಾಮ್ಸೆ. ಈಸಿ. ಬಂಕ್. ದುಡ್ಡು ಇಲ್ದಿರೋ ಬಂಕ್ ಯಾವುದು? ದುಡ್ಡು ಇಲ್ದಿರೋ ಕ್ಲೂ ಕೊಡ್ಲಾ? ಅದಕ್ಕೆ ದುಡ್ಡು ಹಾಕೋಕ್ಕಾಗಲ್ಲ, ದುಡ್ಡು ತೆಗಿಯೋಕ್ಕಾಗಲ್ಲ. ಸರಿ, ಇನ್ನೂ ಕ್ಲೂ ಕೊಡ್ಲಾ? ಅದೀಗಲೂ ನಮ್ಮ ಜೊತೆನೇ ಇರುತ್ತೆ, ನಮಗೂ ಯೂಸ್ ಆಗುತ್ತೆ. ಅದು ರೆಡ್ ಕಲರ್ ಇದೆ. ದುಡ್ಡು ಇಲ್ದಿರೋ ಬಂಕ್ ಯಾವುದು? ದುಡ್ಡು ಇಲ್ದಿರೋ ಬಂಕ ಪೆಟ್ರೋಲ್ ಬಂಕ್. ಇಲ್ಲ, ರಾಂಗ್. ದುಡ್ಡು ಇಲ್ದಿರೋ ಬಂಕ್. ಹಿಂಟ್ ಕೊಡ್ಲಾ? ಬ್ರೋ ಅದಕ್ಕೆ ದುಡ್ಡು ಹಾಕೋಕ್ಕಾಗಲ್ಲ, ದುಡ್ಡು ತೆಗಿಯೋಕ್ಕಾಗಲ್ಲ. ದುಡ್ಡು ಹಾಕಕ್ಕಾಗಲ್ಲ, ದುಡ್ಡು ತೆಗಿಯೋಕ್ಕೂ ಆಗಲ್ಲ. ಯಾವ ಬಂಕ್ ಐತೆ? ಇನ್ನೊಂದು ಹಿಂಟ್ ಕೊಡ್ಲಾ? ಬ್ರೋ ಅದು ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ, ಯಾವ ನಮ್ಮ ಜೊತೆ? ಈಗಲೂ ನಮ್ಮ ಜೊತೆನೇ ಐತೆ. ಗೊತ್ತಿಲ್ಲ ಬ್ರೋ. ದುಡ್ಡು ಇಲ್ದಿರೋ ಬಂಕ್ ಯಾವುದು? ದುಡ್ಡು ಇಲ್ದಿರೋ ಬಂಕ್ ಯಾವುದು? ಪೆಟ್ರೋಲ್ ಬಂಕ್. ಇಲ್ಲ, ರಾಂಗ್ ಆನ್ಸರ್. ಬ್ರೋ ಏನಾದ್ರು ಪ್ರೈಸ್ ಇದೆಯಾ ಅವನಿಗೆ? ಪ್ರೈಸ್ ಅಪ್ರಿಷಿಯೇಟ್. ಹಂಗಾದ್ರೆ ಬಿಡಿ ಬ್ರೋ ಇನ್ನೊಂದು, ದುಡ್ಡು ಇಲ್ದಿರೋ ಬ್ಯಾಂಕ್ ಯಾವುದು? ಪವರ್ ಬ್ಯಾಂಕ್ ಬ್ರೋ. ಹಾಂ ಬ್ರೋ, ರಾಂಗ್ ಆನ್ಸರ್. ಅದರಲ್ಲಿ ದುಡ್ಡು ಹಾಕೋಕ್ಕೂ ಆಗಲ್ಲ, ದುಡ್ಡು ತೆಗಿಯೋಕ್ಕೂ ಆಗಲ್ಲ. ಬ್ರೋ ನೀವು ಸ್ಮಾರ್ಟ್ ಇದ್ದಾರೆ, ಇಲ್ಲಿ ಬನ್ನಿ ಹೇಳಿ ಯಾವುದದು? ಬ್ರೋ ಪವರ್ ಬ್ಯಾಂಕಲ್ಲಿ ದುಡ್ಡು ಹಾಕಕ್ಕೆ ಹೋಗಲ್ಲ, ತೆಗಿಯಕ್ಕೂ ಆಗಲ್ಲ. ಬ್ರೋ ಅದು ನಮ್ಗೆ ಯೂಸ್ ಆಗುತ್ತೆ. ಯಾವ ಥರ ಅಂದರೆ ಈಗಲೂ ನಮ್ಮ ಜೊತೆನೇ ಐತೆ, ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಆಗುತ್ತೆ ಅದು. ಬ್ರೋ ಯಾವುದು? ನಮಗೆ ಎಮರ್ಜೆನ್ಸಿ ಹಾಸ್ಪಿಟ್ಲೆಲ್ಲ ಯೂಸ್ ಆಗುತ್ತೆ. ದುಡ್ಡು ಇಲ್ಲದೆ ಇರೋ ಬಂಕ್ ಯಾವುದು? ಬಂಕ ಹಾಂ. ಸ್ಕೂಲ್ ಬಂಕ್. ಇಲ್ಲ. ನೋ ಮನಿ. ಹಾಂ, ಅದಕ್ಕೆ ದುಡ್ಡು ಹಾಕೋಕ್ಕಾಗಲ್ಲ, ದುಡ್ಡು ತೆಗಿಯೋಕ್ಕೂ ಆಗಲ್ಲ. ಬಂಕ್. ಇವಾಗ ದುಡ್ಡು ಇಲ್ದಿರೋ ಬ್ಯಾಂಕ್ ಯಾವುದು? ಆಯ್ತು, ದುಡ್ಡಿಲ್ಲದ ಬ್ಯಾಂಕಾ? ಹಾಂ. ಹಿಂಟ್ ಕೊಡ್ಲಾ? ಹಾಂ. ಅದರಲ್ಲಿ ದುಡ್ಡು ಹಾಕೋಕ್ಕೂ ಆಗಲ್ಲ, ದುಡ್ಡು ತೆಗಿಯೋಕ್ಕೂ ಆಗಲ್ಲ. ಯೋಚನೆ ಮಾಡಿ. ಇನ್ನೊಂದು ಎಮರ್ಜೆನ್ಸಿ ಟೈಮಲ್ಲಿ ಅದು ನಮ್ಗೆ ಯೂಸ್ ಆಗುತ್ತೆ. ಎಮರ್ಜೆನ್ಸಿ ಟೈಮಲ್ಲಿ. ಅಯ್ಯೋ ಸ್ಟ್ರೆಸ್ ಆಗಿದೆ, ಗೊತ್ತಾಗ್ತಿಲ್ಲ. ನಿಮ್ಮ ಹತ್ರನೂ ಇದೆ ಇದು, ಈಗಲೂ ನಿಮ್ಮ ಹತ್ರನೂ ಇದೆ. ತುಂಬ ಹತ್ರ ಇದ್ದೀರಾ, ಯೋಚನೆ ಮಾಡಿ. ನಾನು ಹೇಳ? ಪವರ್ ಬಂಕ್. ಹಾಂ, ರಾಂಗ್ ಆನ್ಸರ್. ಹೇಳಿ. ಈಗ ದುಡ್ಡು ಇಲ್ದಿರೋ ಬಂಕ್ ಯಾವುದು? ದುಡ್ಡಿರೋದು ಬಂಕು. ಹಾಂ, ದುಡ್ಡು ಇಲ್ಲದೆ ಇರೋದು ಬಂಕ್ ಯಾವುದು? ಬಂಕು. ಹಾಂ, ಯೋಚನೆ ಮಾಡಿರಿ, ಈಸಿ ಕ್ವಶನ್. ದುಡ್ಡಿಲ್ಲದ ಬಂಕಿನ ಬಂಕಿಗೆ. ಹಾಂ, ಅದ್ರ ಹಿಂಟ್ ಕೊಡ್ಲಾ? ಹಾಂ. ಅದ್ರಲ್ಲಿ ದುಡ್ಡು ಹಾಕೋಕ್ಕಾಗಲ್ಲ, ದುಡ್ಡು ತೆಗಿಯೋಕ್ಕಾಗಲ್ಲ. ಪೆಟ್ರೋಲ್ ಬಂಕು. ಇಲ್ಲ ಬ್ರೋ, ರಾಂಗ್ ಆನ್ಸರ್. ಕೊಡೋಕ್ಕಾಗಲ್ಲ ಅಂತ ತಗೊಳ್ಳೋ. ಇನ್ನೊಂದು ಆನ್ಸರ್, ಇನ್ನೊಂದು ಕ್ಲೂ ಕೊಡ್ಲಾ? ಅದು ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ, ಈಗಲೂ ನಮ್ಮ ಜೊತೆನೇ ಐತೆ. ಗೊತ್ತಿಲ್ಲ ಬ್ರೋ. ನಾನು ಹೇಳ? ಬ್ಲಡ್ ಬ್ಯಾಂಕ್. ಓ ಬ್ಲಡ್ ಬ್ಯಾಂಕು. ದುಡ್ಡು ಕೊಡೋಕ್ಕಾಗಲ್ಲ, ದುಡ್ಡು ತೆಗಿಯೋಕ್ಕೂ ಆಗಲ್ಲ. ಅಕೌಂಟ್ ಫ್ರೀಜ್ ಆದರೆ ಯೂಸ್ ಆಗಕ್ಕೆ ಮಾಡೋಕ್ಕಲ್ಲ. ಇಲ್ಲ, ನೀವೇ ಹೇಳ್ಬಿಡಿ. ಬ್ಲಡ್ ಬ್ಯಾಂಕ್. ಬ್ಲಡ್ ಬಂಕ್. ಓಕೆ. ಬ್ಲಡ್ಡಾ? ಬ್ರೋ ಎಲ್ಲ ಹೇಳ್ಬಿಡು ಬ್ರೋ ನೀನು. ನೀವು ಹೇಳ್ತೀವಿ. ಇನ್ನೊಬ್ಬ ಸ್ಮಾರ್ಟ್ ಮ್ಯಾನ್ ಇದ್ದಾನೆ. ಬ್ಲಡ್ ಬ್ಯಾಂಕ್. ಓ ಮೈ ಗಾಡ್. ಸರ್ ಇನ್ನೊಂದು ಕ್ವಶನ್, ಬ್ಲಡ್ ಬ್ಯಾಂಕ್ ಬ್ರೋ. ಗೈಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.